ನಮಸ್ಕಾರ ಗೆಳತಿಯರೇ, ವೆಲ್ಕಮ್ ಬ್ಯಾಕ್ ಟು ಯುವರ್ ಮೈ ಚಾನಲ್. ಇವತ್ತು ತುಂಬಾ ಯೂಸ್ಫುಲ್ ಆಗುವಂಥ ನಮ್ಮ ಹೋಮ್ ಮೇಡ್ ಎಲ್ಲ ಗೆಳತಿಯರಿಗಾಗಿ ಟಿಪ್ಸ್ ತೊಗೊಂಡ್ಬಂದೀನಿ. ತುಂಬಾ ಯೂಸ್ಫುಲ್ ಆಗುತ್ತೆ. ಈ ಥರ ಟಿಪ್ಸ್ಗಳು ನೀವು ಬಳಸಲೇಬೇಕು. ಹಾಗಾದರೆ ನೋಡಿ, ಈ ರೀತಿ ಡಬ್ಬಿಗಳು ಕಸಕ್ಕೆ ಹಾಕಿಬಿಡ್ತೀವಿ. ಕಸಕ್ಕೆ ಹಾಕಬೇಡಿ ವೀಕ್ಷಕರೇ. ಹಾಗಿದ್ರೆ ತಡ ಮಾಡದೆ ಕಸಕ್ಕೆ ಹಾಕುವಂಥ ನಾವು ಏನೇ ಇರಲಿ ಅದು ಯಾವ ರೀತಿ ಯೂಸ್ಫುಲ್ ಆಗಿ ಬಳಸ್ಕೋಬೋದು ಅಂತ ತೋರಿಸ್ಕೊಂಡು ಬರ್ತೀನಿ. ಈ ರೀತಿ ನಾನು ಡಬ್ಬಿ ತೊಗೊಂಡಿರೋದು, ಇದು ಕೂಡ ಸ್ವಲ್ಪ ನೋಡ್ತಾ ಇರ್ಬೋದು, ಈ ರೀತಿ ಸ್ವಲ್ಪ ಮುರಿದಿರುವಂಥ ಡಬ್ಬಿ, ಆದರೂ ಕೂಡ ನಾನು ಬಿಸಾಕ್ತಾ ಇಲ್ಲ, ಇದರಿಂದ ಕೂಡ ಬಳಸ್ಕೋಬೋದು. ಇವಾಗ ಈ ಕಡೆ ಒಂದು ತುಂಬಾ ಚೂಪಾಗಿರುವಂಥ ನಾನು ಸೂಜಿ ಬಿಸಿ ಮಾಡ್ಕೊಂಡು ತೊಗೊಂಡಿದ್ದೀನಿ. ಈ ರೀತಿ ಚಿಕ್ಕ ಚಿಕ್ಕ ಹೋಲ್ ಮಾಡ್ಕೋಬೇಕು, ತುಂಬಾ ಚಿಕ್ಕ ಚಿಕ್ಕ ಹೋಲ್ ಮಾಡ್ಕೋಬೇಕು. ಆ ರೀತಿ ನೋಡಿ ಸಣ್ಣ ಸಣ್ಣ ಹೋಲ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಸೂಜಿ ಇರುತ್ತಲ್ಲ, ಸೂಜಿ ಕೂಡ ಬಿಸಿ ಮಾಡ್ಕೊಂಡು ಮಾಡ್ಕೋಬೋದು. ಅದು ಕೂಡ ಇಲ್ಲ ಅಂದರೆ ಊದಿನ ಕಡ್ಡಿ ತೊಗೊಂಡು ಕೂಡ ಮಾಡ್ಕೋಬೋದು. ಈ ರೀತಿ ಎಲ್ಲ ಕಡೆ ರೌಂಡಾಗಿ ನಾನು ಚಿಕ್ಕ ಚಿಕ್ಕ ಹೋಲ್ ಮಾಡ್ತಾಯಿದ್ದೀನಿ. ಈ ಥರ ಮಾಡಿಕೊಂಡು ಏನು ಮಾಡ್ತಾಯಿದ್ದೀನಿ ಅಂತ ನೀವು ಯೋಚನೆ ಮಾಡ್ತಿರ್ತೀರ. ಸ್ವಲ್ಪ ತಾಳಿ ಸ್ನೇಹಿತರೆ, ನಿಮಗೂ ಕೂಡ ತುಂಬಾ ಡಿಫ್ರೆಂಟಾಗಿ ಯೂಸ್ ಮಾಡ್ಕೊಳ್ಬೋದು. ನೀವು ಹೊರಗಡೆ ದುಡ್ಡು ಕೊಟ್ಟು ತರೋದೇ ಮನೆಯಲ್ಲಿ ಎಷ್ಟು ಈಸಿಯಾಗಿ ಕಸಕ್ಕೆ ಹಾಕುವಂಥದ್ದೇ ನಾವು ಬಳಸ್ಕೋಬೋದು. ಇವಾಗ ನೋಡಿ, ನಾನು ಎಲ್ಲ ಕಡೆ ಇದೇ ಥರವಾಗಿ ಹೋಲ್ ಮಾಡ್ತಾ ಹೋಗ್ತೀನಿ. ನೋಡಿ, ಈ ಥರ ಹೋಲ್ ಮಾಡಿಕೊಂಡು ತೊಗೊಂಡ್ಮೇಲೆ ಎದಕ್ಕೆ ಯೂಸ್ ಆಗುತ್ತೆ, ಏನು ಮಾಡೋದಕ್ಕೆ ಬರುತ್ತೆ ಅಂತ ನೀವು ಯೋಚನೆ ಮಾಡ್ತಿರಲ್ಲ, ಅದು ಕೂಡ ತಡ ಮಾಡದೆ ವಿಡಿಯೋ ಪೂರ್ತಿಯಾಗಿ ನೋಡಿ. ನಿಮಗೂ ಕೂಡ ನಮ್ಮ ವಿಡಿಯೋ ಇಷ್ಟ ಆದರೆ 4 ಜನರಿಗೆ, ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಅವರು ಕೂಡ ನಿಮಗೆ ಈ ವಿಡಿಯೋಗಳು ನೋಡಿಕೊಂಡು ಅವರು ಕೂಡ ನಿಮಗೆ ಫಾಲೋ ಮಾಡ್ಬೋದು, ನಮಗೂ ಕೂಡ. ಇವಾಗ ನೋಡಿ, ಇದೇ ಥರವಾಗಿ ಎಲ್ಲ ಕೂಡ ರೌಂಡಾಗಿ ಹೋಲ್ ಮಾಡ್ತಾ ಹೋಗ್ತಾ ಇದ್ದೀನಿ. ಸ್ವಲ್ಪ ಟೈಮ್ ತಗೊಳುತ್ತೆ, ಏನು ಪರವಾಗಿಲ್ಲ. ಸ್ವಲ್ಪ ಈಸಿಯಾಗಿ ಬೇಗನೆ ಸ್ವಲ್ಪ ಮಾಡ್ಕೋಬೋದು. ಒಂದು ಸರ್ತಿ ಬಿಸಿ ಆದಮೇಲೆ ಚೆನ್ನಾಗಿ ಹೋಲ್ ಆಗುತ್ತೆ ಇದು. ಈ ಥರ ಎಲ್ಲ ಕೂಡ ಹೋಲ್ ಮಾಡಿಕೊಂಡು ತೊಗೊಂಡ್ಬಿಟ್ಟಿದ್ದೀನಿ ಸ್ನೇಹಿತರೆ. ಇವಾಗ ಹೋಲ್ ಮಾಡಿರೋಂಥ ಡಬ್ಬಿ ನೋಡಿ ಈ ರೀತಿ ಇರುತ್ತೆ, ಮೇಲೆ ಮುಚ್ಚಳ ಕೂಡ ಇರೋದು. ಇವಾಗ ಇದು ಮುಚ್ಚಳ ತೆಗಿತಾ ಇದ್ದೀನಿ. ಮುಚ್ಚಳ ತೆಗೆದು ಅದರಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ರಂಗೋಲಿ ತುಂಬ್ತಾ ಇದ್ದೀನಿ. ನೀವು ಬೇಕಾದರೆ ಕಲರ್ ರಂಗೋಲಿ ಕೂಡ ತುಂಬ್ಕೋಬೋದು. ನಿಮಗೋಸ್ಕರ ನಾನು ವೈಟ್ ರಂಗೋಲಿ ತುಂಬಿ ತೋರಿಸ್ತಾ ಇದ್ದೀನಿ. ಏನದಕ್ಕಪ್ಪ ಯೂಸ್ ಆಗುತ್ತೆ ಅಂದರೆ, ಈ ರೀತಿ ನೋಡ್ತಾ ಇರ್ಬೋದು, ಕಲರ್ ತುಂಬೋದಕ್ಕೆ ನಾವು ಬಳಸ್ಬೋದಾದ ಈ ಡಬ್ಬಿ ನೋಡಿ ಎಷ್ಟು ಈಸಿಯಾಗಿ ನಾವು ಕಲರ್ ತುಂಬೋದಕ್ಕೆ ಬಳಸ್ಕೋಬೇಕಂದ್ರೆ ಈ ಥರ ನೀವು ಡಬ್ಬಿಗಳಿಗೆ ಹೋಲ್ ಮಾಡಿಕೊಂಡು ಈಸಿಯಾಗಿ ನಾವು ಕಲರ್ ಫಿಲಪ್ ಮಾಡ್ಕೋಬೋದು. ತಡ ಮಾಡದೆ ನೀವು ಕೂಡ ಈ ಥರ ಕಲರ್ ಫಿಲಪ್ ಮಾಡ್ಕೊಳ್ಳೋದಕ್ಕೆ ಡಬ್ಬಿಗಳು ರೆಡಿ ಮಾಡಿ ಇಟ್ಕೊಳ್ಳಿ. ನಿಮ್ಗೆ ಒಂಥರ ವೇಸ್ಟಾಗಿ ಬಿಸಾಕುವಂಥ ಡಬ್ಬಿಗಳಿದ್ದರೆ ಈ ಥರ ನೀವು ಮಾಡ್ಕೋಬೋದು. ನಾನು ವೈಟ್ ರಂಗೋಲಿ ತುಂಬಿ ನಿಮಗೆ ತೋರಿಸಿದ್ದೀನಿ. ನೀವು ಬೇಕಾದರೆ ಯಾವುದೇ ಕಲರ್ ತುಂಬಿಕೊಂಡು ಕೂಡ ಈ ರೀತಿ ಫಿಲಪ್ ಮಾಡಿಕೊಂಡ್ರೆ ಎಷ್ಟು ಈಸಿಯಾಗಿ ನಾವು ಕೈಯಿಂದ ಮಾಡುವಂಥ ಅವಶ್ಯಕತೆ ಕೂಡ ಬೀಳೋದಿಲ್ಲ. ತಡ ಮಾಡದೆ ಈ ಥರ ಕೂಡ ಟಿಪ್ಸ್ ಟ್ರೈ ಮಾಡಿ. ನಾನು ಇವಾಗ ಎಲ್ಲ ಕಡೆ ವೈಟ್ ರಂಗೋಲಿ ಹಾಕಿದ್ದೀನಿ. ಯಾಕೆ ಬಿಡಬೇಕಪ್ಪ, ಅದರಲ್ಲಿ ಸ್ವಲ್ಪ ಡಿಸೈನ್ ಮಾಡಿ ತೋರಿಸಿದ್ರೆ ಆಗುತ್ತೆ ಅಂತ ನಾನು ಡಿಸೈನ್ ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿ ಒಂದೇ ಒಂದು ಬೆರಳಿನಿಂದ ಡಿಸೈನ್ ಮಾಡಿದ್ದೀನಿ. ನಿಮ್ಗೆ ಯಾವ ಥರ ಬೇಕೋ ಆ ಥರ ಡಿಸೈನ್ ಮಾಡ್ಕೊಳ್ಳಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಬನ್ನಿ, ಹಾಗಿದೆ ಸೆಕೆಂಡ್ ಟಿಪ್ಸ್. ಈ ರೀತಿ ಜರಡಿ ಎಲ್ಲರ ಮನೇಲಿ ಇದ್ದೇ ಇರುತ್ತೆ, ನೋಡ್ತಾ ಇರ್ಬೋದು. ಎಣ್ಣೆ ನಾವು ಜಾನೋದಕ್ಕೆ ಇಡ್ತೀವಲ್ಲ, ಆ ಥರ ಜರಡಿ ತೊಗೊಂಡಿದ್ದೀನಿ ನಾನು. ಇದರಲ್ಲಿ ಸ್ವಲ್ಪ ಈ ರೀತಿ ಕೆಳಗಡೆ ಇಟ್ಕೊಂಡು ರಂಗೋಲಿ ಹಾಕ್ತಾಯಿದ್ದೀನಿ. ಈ ಥರ ಏನು ಮಾಡ್ತಾಯಿದ್ದೀನಿ ಅಂದರೆ, ಈ ರೀತಿ ನೋಡಿ ಎಷ್ಟು ಈಸಿಯಾಗಿ ಡಾಟ್ ಥರ ರಂಗೋಲಿ ಬಂತು. ಈ ಥರ ಡಾಟ್ ಥರ ಬಂದಿರೋ ರಂಗೋಲಿಯಲ್ಲಿ ನಾನು ಮಧ್ಯದಲ್ಲಿ ಮತ್ತೊಂದು ಡಾಟ್ ಇಟ್ಕೊಂಡಿದ್ದೀನಿ. ದಪ್ಪ ಪ್ರಮಾಣದಲ್ಲಿ ಡಾಟ್ ಇಟ್ಕೊಂಡು ಅದು ಕೂಡ ಈ ರೀತಿ ಫ್ಲವರ್ ಥರ ಡಿಸೈನ್ ಮಾಡ್ಕೋಬೇಕು. ಒಂದೇ ಒಂದು ಬೆರಳಲ್ಲಿ ನಾವು ಈ ರೀತಿ ಫ್ಲವರ್ ಥರ ಡಿಸೈನ್ ಮಾಡ್ಕೋಬೋದು. ಮತ್ತು ಸೈಡಿಗೂ ಕೂಡ ಈ ರೀತಿ ಡಾಟ್ ಇಡ್ತಾ ಇದ್ದೀನಿ, ದಪ್ಪ ಡಾಟ್ ಇಟ್ಕೊಂಡು ಅದು ಕೂಡ ನಾವು ಈ ರೀತಿ ಫ್ಲವರ್ ಥರ ಡಿಸೈನ್ ಮಾಡ್ಕೋಬೋದು. ಎಷ್ಟು ಈಸಿಯಾಗಿ ಬರೆದವರಿಗೂ ಕೂಡ ರಂಗೋಲಿ ಬರೋ ರೀತಿ ನಿಮಗೆ ತೋರಿಸ್ತಾ ಇದ್ದೀನಿ ವೀಕ್ಷಕರೇ. ಮನೆಯಲ್ಲಿ ಇರುವಂಥ ಜರಡಿ ತಗೊಂಡು ನಾವು ಇಷ್ಟು ಈಸಿಯಾಗಿ ರಂಗೋಲಿ ಬರೆದವ್ರಿಗೂ ಕೂಡ ಇಳಿಸ್ಕೋಬೋದು. ಇದೇನಪ್ಪ ನೀವು ಈ ರೀತಿ ಅಂತ ಅಂದ್ಕೋಬೋದು. ನಾನು ವೈಟ್ ರಂಗೋಲಿಯಲ್ಲಿ ಬಿಡಿಸ್ತಾ ಇದ್ದೀನಿ, ನೀವು ಡಾಟಲ್ಲಿ ಎಲ್ಲ ಕೂಡ ಕಲರ್ ಆಗಿ ಬಿಡಿಸ್ಕೊಂಡ್ರೆ ವಾವ್ ಸೂಪರಾಗಿ ಕಾಣಿಸುತ್ತೆ. ನಿಮಗೋಸ್ಕರ ನಾನು ಈ ರೀತಿ ತೋರಿಸ್ತಾ ಇದ್ದೀನಿ. 1 ಸರ್ತಿ 2 ಸರ್ತಿ ಯಾರಿಗಾದರೂ ಬರೋರು ಟ್ರೈ ಮಾಡಿ ನೋಡಿ, ಖಂಡಿತವಾಗಿ ಬಂದೇ ಬರುತ್ತೆ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ದೀಪಾವಳಿ ಹಬ್ಬದಲ್ಲಿ ಎಷ್ಟೇ ರಂಗೋಲಿ ಬಿಡಿಸಿದ್ರು ಕೂಡ ಕಡಿಮೆ ಇಲ್ಲ ಸ್ನೇಹಿತರೆ. ಖಂಡಿತವಾಗಿ ವಿಧವಾಗಿ ರಂಗೋಲಿಗಳು ಬಿಡಿಸೋದಕ್ಕೆ ತುಂಬಾ ಯೂಸ್ಫುಲ್ ಆಗುತ್ತೆ. ಈ ರೀತಿ ರಂಗೋಲಿ ಬಿಡಿಸ್ಕೊಂಡು ಮತ್ತೆ ಮಧ್ಯದಲ್ಲಿ ಒಂದು ದೀಪ ಇಟ್ಕೊಂಡು ಹಚ್ಕೊಂಡು ಬಿಟ್ಟರೆ ಏನು ತಡ, ಎಷ್ಟು ಸೂಪರಾಗಿ ಕಾಣಿಸುತ್ತಲ್ವ. ಸಿಂಪಲ್ಲಾಗಿ ಈಸಿಯಾಗಿ ಮಾಡಿ ಈ ರೀತಿ ರಂಗೋಲಿ ಮಾಡ್ಕೋಬೋದು. ಹಾಗಿದ್ರೆ ತಡ ಮಾಡದೆ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ. ಬನ್ನಿ, ಮತ್ತೊಂದು ಕೂಡ ಏನಿದೆ ಅಂತ ತೋರಿಸ್ತೀನಿ. ಇವಾಗ ಸ್ನೇಹಿತರೆ, ಡಾಟ್ ರಂಗೋಲಿ ಬಿಡಿಸ್ತಾ ಇದ್ದೀನಿ. ನಿಮಗೂ ಕೂಡ ಡಾಟ್ ರಂಗೋಲಿ ಇಷ್ಟಪಡೋರಿದ್ದರೆ ಈ ಥರ ಡಾಟ್ ಇಟ್ಕೊಂಡು ರಂಗೋಲಿ ಬಿಡಿಸ್ಕೋಬೋದು. ನಾನು 10ರಿಂದ 2 ಡಾಟ್ ಇಟ್ಕೊಂಡಿದ್ದೀನಿ. ನಾನು 10 ಡಾಟ್ 2 ಸರ್ತಿ ಇಟ್ಕೊಂಡು ಮತ್ತೆ ಮೇಲೆ ಎಲ್ಲ ಒಂದೊಂದೇ ಡಾಟ್ ಇಟ್ಕೊಳ್ತಾ ಬರಬೇಕು, ಕಡಿಮೆ ಮಾಡ್ತಾ ಬರಬೇಕು. ಆಮೇಲೆ ನಾವು ಈ ರೀತಿ ಈಸಿಯಾಗಿ 2 ಡಾಟ್ ಬರೋವರೆಗೂ ರಂಗೋಲಿ ಡಾಟ್ ಇಟ್ಕೋಬೇಕು. ಆಮೇಲೆ ಈಸಿಯಾಗಿ ಸಿಂಪಲ್ಲಾಗಿ ನೋಡಿ ಈ ಥರ ಡಾಟ್ ರಂಗೋಲಿ ಬಿಡಿಸ್ಕೋಬೋದು. 1 ಸರ್ತಿ 2 ಸರ್ತಿ ನೋಡ್ತಾ ಹೋಗಿ ಬಂದೇ ಬರುತ್ತೆ. ಖಂಡಿತವಾಗಿ ಬಿಡದೆ ಟ್ರೈ ಮಾಡಿ. ನಿಮಗೂ ಕೂಡ ಸಿಂಪಲ್ಲಾಗಿ ಈ ರೀತಿ
ರೀತಿ ಡಾಟ್ ರಂಗೋಲಿ ಕೂಡ ಡಿಸೈನ್ ಕಲಿಬೋದು. ಹಾಗಿದ್ದರೆ ತಡ ಮಾಡಿದ ಸ್ನೇಹಿತರೆ, ವೀಕ್ಷಕರೇ, ಡಾಟ್ ರಂಗೋಲಿ ಡಿಸೈನ್ ಕೂಡ ನಿಮಗೆ ಈಸಿಯಾಗಿ ಬರಬೇಕಂದ್ರೆ 2 ಸರ್ತಿ 3 ಸರ್ತಿ ನೋಡ್ಕೊಂಡ್ಬಿಡಿ, ಖಂಡಿತವಾಗಿ ಬಂದೇ ಬರುತ್ತೆ. ಸಿಂಪಲ್ಲಾಗಿ ನಾನು ಡಾಟ್ ಇಟ್ಕೊಂಡಿರೋಂಥ ರಂಗೋಲಿ ಡಿಸೈನ್ ಬೆಳೆಸ್ತಾ ಇದ್ದೀನಿ. ಈ ಥರ ಕೂಡ ರಂಗೋಲಿ ಫುಲ್ ಮಸ್ತ್ ಕಾಣಿಸುತ್ತೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ತಡ ಮಾಡದೆ ನೀವು ಕೂಡ ನಮ್ಮ ವಿಡಿಯೋಗಳು ಫಾಲೋ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ವೀಕ್ಷಕರೇ. ನೋಡಿ ಎಷ್ಟು ಈಸಿಯಾಗಿ ನಾನು ಡಾಟ್ ಇಟ್ಕೊಂಡು ರಂಗೋಲಿ ಬಿಡಿಸ್ತಾ ಇದ್ದೀನಿ. ಇದು ಕಾಲಮ್ ರಂಗೋಲಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಸೂಪರಾಗಿ ಈ ಡಿಸೈನ್ ಕಾಣಿಸುತ್ತೆ. ನೋಡಿ ಈ ಥರ ರಂಗೋಲಿಗಳು ಕೂಡ ಬೇಕಾದರೆ ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ನಿಮಗೆ ತುಂಬಾ ವಿಧವಾಗಿ ರಂಗೋಲಿ ಡಿಸೈನ್ಗಳು ತೊಗೊಂಡು ಬರ್ತೀನಿ. ನಿಮಗೂ ಕೂಡ ಇಷ್ಟ ಆದರೆ ಹೇಳಿ ನನಗೆ ಕಮೆಂಟ್ಸ್ ಮೂಲಕ. ಇವಾಗ ನೋಡಿ ಎಲ್ಲೆಲ್ಲಿ ಗೆರೆಗಳು ಮುಟ್ಟಿಸ್ಬೇಕು, ಎಲ್ಲೆಲ್ಲಿ ಗೆರೆಗಳು ತೊಗೋಬೇಕಂತ ಈಸಿಯಾಗಿ ತೋರಿಸ್ತಾ ಇದ್ದೀನಿ. ತುಂಬಾ ಫಾಸ್ಟಾಗಿ ಮಾಡ್ತಾ ಇಲ್ಲ, ಸಿಂಪಲ್ಲಾಗಿ ಈಸಿಯಾಗಿ ತೋರಿಸ್ತಾ ಇರೋದು. ಈ ಥರ ನೀವು ಕೂಡ ಬಿಡಿಸ್ಕೋಬೇಕಂದ್ರೆ ಈ ಥರ ಈಸಿಯಾಗಿ ರಂಗೋಲಿಗಳು ಡಾಟ್ಗಳು ಇಟ್ಕೊಂಡು ನೀವು ಸ್ವಲ್ಪನೇ ವಿಡಿಯೋ ಸ್ವಲ್ಪ ಸ್ಟಾಪ್ ಮಾಡಿ ನೋಡ್ಕೊಂಡು ಇಳಿಸ್ಕೋಬೋದು. ತುಂಬಾ ಸಿಂಪಲ್ ಪದ್ಧತಿಯಲ್ಲಿ ತೋರಿಸಿದ್ದೀನಿ, ತುಂಬಾ ಹಾಡಿಲ್ಲ. ನೋಡಿ ಕಲೀರಿ, ನಿಮಗೂ ಕೂಡ ಬಂದೇ ಬರುತ್ತೆ. ವೀಕ್ಷಕರಿಗೆಲ್ರಿಗೂ ಕೂಡ ಈಸಿಯಾಗಿ ರಂಗೋಲಿ ಕಲಿಬೋದು. ನೋಡ್ತಾ ಇರ್ಬೋದು ಎಲ್ಲೆಲ್ಲ ಡಾಟ್ ಇಟ್ಕೊಂಡಿದ್ದೀನಿ, ಎಲ್ಲೆಲ್ಲಿ ಜೋಡಿಸ್ತಾ ಇದ್ದೀನಿ ಅಂತ. ಸ್ವಲ್ಪ ಫಸ್ಟಿಗೆ ಹಾರ್ಡಾಗಿ ಅನಿಸುತ್ತೆ, ಆಮೇಲೆ ಈಸಿನೇ ಅನಿಸುತ್ತೆ ಸ್ನೇಹಿತರೆ. ಇವಾಗ ನೋಡಿ ಎಷ್ಟು ಈಸಿಯಾಗಿ ಒಂದೊಂದು ಸೈಡ್ ಒಂದೊಂದು ಥರ ಎಲ್ಲನೂ ಕೂಡ ಜೋಡಿಸ್ತಾ ಬಂದಮೇಲೆ ಎಲ್ಲ ಕಡೆ ಒಂದೊಂದು ಚೆನ್ನಾಗಿ ಶೇಪ್ ಕೊಡ್ತಾ ಬಂದರೆ ಎಷ್ಟು ಚೆನ್ನಾಗಿ ರಂಗೋಲಿ ಕಾಣಿಸುತ್ತೆ ಅಂತ. ನೋಡಿ ಎಷ್ಟು ಸಿಂಪಲ್ ಅದಲ್ವಾ ರಂಗೋಲಿ. ಹಾಗಿದ್ರೆ ತಡ ಮಾಡದೆ ನೀವು ಕೂಡ ಟ್ರೈ ಮಾಡ್ಬೋದು. ಇವತ್ತಿನ ರಂಗೋಲಿ ಡಿಸೈನ್ ನಿಮಗೂ ಕೂಡ ಯಾವ ರೀತಿ ಅನಿಸುತ್ತೋ, ಇವತ್ತಿನ ನಮ್ಮೆಲ್ಲ ಕಿಚನ್ ಟಿಪ್ಸ್ಗಳಲ್ಲಿ ರಂಗೋಲಿ ಡಿಸೈನ್ಗಳಿಗೆ ಯಾವ ರೀತಿ ಟಿಪ್ಸ್ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ವೀಕ್ಷಕರೇ. ಥ್ಯಾಂಕ್ ಯು.